ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇವತ್ತು ನಡೆದಂತಹ ಒಂದು ಕನ್ನಡ ಪರೀಕ್ಷೆ ದ್ವಿತೀಯ ಪರೀಕ್ಷೆಗೆ ಸಂಬಂಧಪಡುವಂಥ ಇವತ್ತು ನಡೆದಂತಹ ಒಂದು ಕನ್ನಡ ಪರೀಕ್ಷೆಗೆ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಒಂದನೇದು, ಇದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ. ಓಕೆನಾ? ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಈ 1 ಮತ್ತು 4 ಸರಿ ಉತ್ತರ. ಜಾಲಿಯ ರಸಾಸ್ವಾದ ಹೇಗಿರುತ್ತದೆ ಅಂದರೆ ವಿಷದಂತೆ ಇರುತ್ತದೆ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಜಿಸಸ್ನ ಶಿಲುಬೆಗೇರಿಸಿದವರು ಇವರ ವಕಾಲತ್ತು ನಡೆಸಿದರು ಬರಬ್ಬನ ಅಂತ ಸರಿಯಾದ ಉತ್ತರ. ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿಯಿಲ್ಲ, ಗಂಜಿಗೆ ಗತಿಯಿಲ್ಲ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ, ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಸರಿಯಾದ ಉತ್ತರ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ. ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ಈ ಸರಿಯಾದ ಉತ್ತರ. ನಿರೂಪಕರ ಗೆಳೆಯ ಪ್ರಕಾಶ್ ಇವರು. ಸರಿಯಾದ ಉತ್ತರ ಇಕಾಲಜಿಸ್ಟ್. ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟು 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಈ ಸರಿಯಾದ ಉತ್ತರ, ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಇದು ಸರಿಯಾದ ಉತ್ತರ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಆವರಣದಲ್ಲಿ ಕೊಟ್ಟಿರುವಂಥದ್ದು. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿಶಾ ಶರ್ಮಾ. 12ನೇ ಪ್ರಶ್ನೆಗೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಅಂದರೆ CN ರಾವ್ ಅಂತ ಹೇಳ್ಬೋದು. ನೆಕ್ಸ್ಟು 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ದಣಿಗಳು ಹೊಳೆತ್ತಲು ಸೂಚಿಸಿದ್ದು ಕುದುಪನಿಗೆ ಅಂತ ನಾವು ಹೇಳ್ಬೋದಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿ, 14ನೇ ಪ್ರಶ್ನೆಗೆ ರಾಮಾಯಣದ ಕತೆ ಹೇಳಬೇಕೆಂದು ಮನೋರಮೆ ಕೇಳ್ತಾಳೆ. ನೆಕ್ಸ್ಟ್ ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ. ಇದು ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ವಂದಿಸಿ ಬರೆಯಿರಿ. ಒಂದು ಕದಡಿದ ಸಲಿಲಂ ತಿಳಿವಂದದೆ. ಇಲ್ಲಿ ಸರಿಯಾದ ಉತ್ತರ ನಾಗಚಂದ್ರ. ಪುಲಿಗೇರಿ ಸೋಮನಾಥ್, ಇಲ್ಲಿ ಸೋಮೇಶ್ವರ ಶತಕ. ಪುರಂದರದಾಸರು ಜಾಲಿಯ ಮರದಂತೆ. ಮುಕ್ತ ಕಂಠ, ಇಲ್ಲಿ ಕುಮಾರವ್ಯಾಸ. ಯಲ್ಲಪ್ಪ ಹತ್ತಿ ಚಿತ್ತ ಮತ್ತು ಮುತ್ತು. ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಸೀತೆ ರಾವಣನು ಏನೆಂದು ಬೇಡಿಕೊಂಡಳು ಅಂದರೆ ಸೀತೆ ರಾವಣನು ತನ್ನನ್ನು ಬಿಟ್ಟು ಬಿಡುವಂತೆ ಬೇಡಿಕೊಂಡಳು. ವೀರ ಮತ್ತು ಯೋಗಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥ ಹೇಳಿದ್ದಾನೆ ಅಂದರೆ ವೀರನಿಗೆ ಪರಾಕ್ರಮ ಮತ್ತು ವೇಗಿಗೆ ಜ್ಞಾನದ ಅರ್ಹತೆ ಇರಬೇಕೆಂದು ಸೋಮನಾಥ ಹೇಳ್ತಾಳೆ. ಕವಿ ಬೇಂದ್ರೆ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನಂದರೆ ಕವಿ ಬೇಂದ್ರೆ ಪ್ರಕಾರ ಹರೆಯದ ವಯಸ್ಸಿನ ಹುಮ್ಮಸ್ಸಿನ ಸಂಕೇತವಾಗಿದೆ. ಯಾವ ವಸ್ತುಗಳು ಕಾಲರಾಯನ ಗುಜರಿ ಸೇರಿಲ್ಲ ಅಂದರೆ ಕಾಲರಾಯನ ಗುಜರಿಗೆ ಸೇರಿದ ವಸ್ತುಗಳು ಜ್ಞಾನ ಮತ್ತು ಒಳ್ಳೆಯ ಕಾರ್ಯಗಳಾಗಿರ್ತವೆ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 46ನೇ ಪ್ರಶ್ನೆ, ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕಲಿ ಭೀಮ, ಹುಸಿನಿದ್ದೆ ಕಿರು ಹಾದಿ, ಕಲಿ ಹುಷಿ. 47ನೇ ಪ್ರಶ್ನೆಗೆ ಓದು ಮತ್ತು ನಲಿ. 48ನೇ ಪ್ರಶ್ನೆಗೆ ಚತುರ್ಥಿ ಮತ್ತು ತೃತೀಯ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. 49ನೇ ಪ್ರಶ್ನೆಗೆ ರಾಯ ಮತ್ತು ಪ್ರಯಾಣ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವು ಕೂಡ ನೀವು ಆರಾಮಾಗಿ ಬರೀಬೋದು. ದುರ್ಗಾ ಪೇಕೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇಂಗ್ಲೀಷಿನ ಮುಖ್ಯವಾದಂಥ ಪ್ರಶ್ನೆಗಳು ಬಿಟ್ಟಿದ್ದೇನೆ ಆಲ್ರೆಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.